ಏನು ಈ ಇಲಿ ಜ್ವರದ ಬಗ್ಗೆ ಗೌರವಾನ್ವಿತ ಪ್ರತಾಪ್ ಸಿಂಹ ನಾಯಕ್ ಅವರು ಕೇಳಿದ್ದಾರೆ ಮತ್ತು ಅದಕ್ಕೆ ನಾವು ಎಲ್ಲ ಡೀಟೇಲ್ ಆಗಿ ಉತ್ತರವನ್ನು ಒದಗಿಸಿ ಕೊಟ್ಟಿದ್ದೇವೆ. ಈ ಲೆಪ್ಟೋಸ್ಪೈರಾ ಅಂತ ಏನು ಹೇಳ್ತೀವಿ, ಲೆಪ್ಟೋಸ್ಪೈರೋಸಿಸ್, ಅದು ಇದಕ್ಕೆ ಇರುವಂಥ ಮೆಡಿಕಲ್ ಟರ್ಮು. ಅದರಿಂದ ಅವ್ರು ಹೇಳಿದಾಗೆ ಇದು ಪ್ರಾಣಿಗಳಂದರೆ ವಿಶೇಷವಾಗಿ ಈ ಇಲಿಗಳಿಂದನೇ ಹೆಚ್ಚಾಗಿ 90% ಇಲಿಗಳಿಂದನೇ ಹೆಚ್ಚಾಗಿ ಹರಡುವಂಥದ್ದು. ಅದರಿಂದ ಇದನ್ನು ನಾವು ಪ್ರತಿ ವರ್ಷ ಅದಕ್ಕೆ ಮುಂಜಾಗ್ರತೆ ಕ್ರಮ ಏನಾಗುತ್ತೆ, ಸ್ವಚ್ಛತೆ ಮತ್ತು ಅದನ್ನು ನೋಡ್ಕೊಳ್ತಕ್ಕಂಥದ್ದು ನಮ್ಮ ಇಲಾಖೆಯಲ್ಲಿ ಮಾಡುವಂಥದ್ದು ಕಷ್ಟ ಸಾಧ್ಯ ಮಾನ್ಯ ಸಭಾಪತಿಗಳು. ನಮ್ಗೆ ಏನಂತ ಹೇಳಿದ್ರೆ ಅವ್ರಿಗೆ ಏನಾದರೂ ತೊಂದರೆ ಆದಾಗ ಅಥವಾ ಈ ಕಾಯಿಲೆ ಬಂದಾಗ ಅವ್ರನ್ನ ಸರಿಪಡಿಸುವಂಥ ಕೆಲಸ ಮಾಡ್ಬೋದು. ಇನ್ನು ನಗರ ಪಾಲಿಕೆ ಮತ್ತು ಅಲ್ಲಿರುವಂಥ ಬೇರೆ ಬೇರೆ ಜಿಲ್ಲಾಡಳಿತ, ನಗರಾಡಳಿತ ಮತ್ತು RDPR ಅವ್ರುಗಳೆಲ್ಲ ಸ್ವಚ್ಛತೆ ಮತ್ತು ಸ್ವಾಸ್ಥ್ಯದ ಬಗ್ಗೆ ಅಂದರೆ ನೈರ್ಮಲ್ಯದ ಬಗ್ಗೆ ನೋಡ್ಕೋಬೇಕಾಗ್ತದೆ. ಆದ್ದರಿಂದ ನಾವು ಈಗ ಟೆಸ್ಟ್ಗಳನ್ನು ಕೂಡ ಹೆಚ್ಚು ಮಾಡಿದ್ದೀವಿ ಈ ವರ್ಷ. ಕಳೆದ ವರ್ಷ ನಾವು 10,068 ಪರೀಕ್ಷೆಗಳು ಮಾಡಿದ್ದು. ಈ ವರ್ಷ ಈಗಾಗಲೇ ನಾವು 14,000 ಪರೀಕ್ಷೆಗಳು ಮಾಡಿಸಿದ್ದೇವೆ, ಹೆಚ್ಚು ಮಾಡಿದ್ದೇವೆ. ಮತ್ತು ಇದು 100% ಟ್ರೀಟಬಲ್ಲು. ಅದಕ್ಕೆ ಏನು ಔಷಧಿಗಳು ಬೇಕಾಗಿದೆ ಅದೆಲ್ಲವೂ ಕೂಡ ಒದಗಿಸ್ಕೊಟ್ಟಿದ್ದೇವೆ. ಯಾವುದೂ ಇದರಿಂದ ಮರಣ ಆಗ್ತಕ್ಕಂಥ ಒಂದು ಕೂಡ ಸಂದರ್ಭ ಬಂದಿಲ್ಲ. ಮತ್ತು ಎಲ್ಲರಿಗೂ ಕೂಡ ಗುಣಪಡಿಸುವಂಥ ಕೆಲಸ ಖಂಡಿತ ಆಗಿದೆ. ಔಷಧಿಗಳು ಕೂಡ ಕೊಟ್ಟಿದ್ದೇವೆ, ಟೆಸ್ಟಿಂಗ್ ಕಿಟ್ಸು ಕೂಡ ಕೊಟ್ಟಿದ್ದೇವೆ. ಮತ್ತು ಕಳೆದ ವರ್ಷ ನಮ್ಮ ಮಂಗಳೂರಿನಲ್ಲೇ ಇದಕ್ಕೋಸ್ಕರನೇ ಒಂದು ಲ್ಯಾಬ್ ಕೂಡ ನಾವು ಸ್ಥಾಪನೆ ಮಾಡಿದ್ದೇವೆ. ಅದರಿಂದ ಇದಕ್ಕೇನು ಪ್ರಾದೇಶಿಕ ಲೆಪ್ಟೋಸ್ಪೈರಾ ಪ್ರಯೋಗಾಲಯ ಅದನ್ನು ಕೂಡ ನಾವು ಹಿಂದೆ ಮಂಗಳೂರಿನಲ್ಲೇ ಈಗ ಸ್ಥಾಪನೆ ಆಗಿದೆ. ಅದರಿಂದ ಸುಲಭವಾಗಿ ನಮಗೆ ಟೆಸ್ಟ್ ರಿಸಲ್ಟ್ಸ್ ಕೂಡ ಬರ್ತಾ ಇದೆ. ಆ ಕಾರಣದಿಂದ ಇದನ್ನು ನಿಯಂತ್ರಣ ಮಾಡುವಂಥದ್ದು, ಗುಣಪಡಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಮಾನ್ಯ ಸಭಾಪತಿಗಳು.